ಆದರೆ ಇಂಥ ನಾಗೇಶಣ್ಣ ಅಂತ ಶಾಸಕರು ನಾನು ನೋಡಿಲ್ಲ, ಇದು ನೋಡೋದು ಇಲ್ಲ. ನಮ್ಮ ಮುಳಬಾಲ್ ತಾಲೂಕು ನಿಜವಾಗ್ಲೂ ಸಿಂಗ್ಪುರ್ ಮಾಡ್ತಾರೆ ಅಂತ ನನಗೆ ಒಂದು ಆಸೆ ಇದೆ. ಆಲಂಗೂರು ಸೀನಣ್ಣ ಬಿಟ್ರೆ ನಮ್ಮೂರಿಗೆ ₹1 ಕಾಸು ಕೊಟ್ಟವ್ರು ಯಾರೂ ಇಲ್ಲ. ಇಂಥ ಶಾಸಕ ಸಿಗ್ಬೇಕಂದ್ರೆ ನಮ್ಮ ಪುಣ್ಯ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಕೆಂಪಾಪುರ ಗ್ರಾಮದಲ್ಲಿ ನಾವು ಅದ್ಧೂರವಾಗಿ ಗಂಗಾ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಆ ಗಂಗಾ ಜಾತ್ರೆ ಅಂದರೆ ಸುಮಾರು 15 ವರ್ಷಗಳಿಂದ ನಾವು ಮಾಡಿಲ್ಲ. ಇದು ಸ್ವಲ್ಪ ಏರುಪೇರಿತ್ತು. ದೇವಸ್ಥಾನ ಇರಲಿಲ್ಲ. ದೇವಸ್ಥಾನ ಕಟ್ಟಿದಾದ್ಮೇಲೆ ಎಲ್ಲ ಊರೆಲ್ಲ ಸೇರಿ ಗಂಗಾ ಜಾತ್ರೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಊರೆಲ್ಲ ಸೇರಿ ಚೆನ್ನಾಗಿ ಮಾಡಿದ್ದೀವಿ. ಒಳ್ಳೆ ಜಾತ್ರೆ ಚೆನ್ನಾಗಿ ನಡೆದಿದೆ. ಆದರೆ ನಮ್ಮ ಜಾತ್ರೆಗೆ ನಮ್ಮ ನಾಗೇಶ್ ಅಣ್ಣ ಅಂದರೆ ನಮ್ಮ ಮಾಜಿ ಸಚಿವರು, ಅಬಕಾರಿ ಮಂತ್ರಿ ಆದಂಥ ನಮ್ಮ ನಾಗೇಶ್ ಅಣ್ಣ ಅವರು ನಮ್ಮೂರಿಗೆ ನಮ್ಮೂರು ಹುಟ್ಟಿದಾಗ್ಲಿಂದೂ ಆಲಂಗೂರು ಸೀನಣ್ಣ ಬಿಟ್ಟರೆ ನಮ್ಮೂರಿಗೆ ₹1 ಕಾಸು ಕೊಟ್ಟವ್ರು ಯಾರೂ ಇಲ್ಲ. ನಮ್ಮ ನಾಗೇಶ್ ಅಣ್ಣ ನಮಗೆ ಫಸ್ಟು ನನ್ನ ನಾಗೇಶ್ ಅಣ್ಣ ಓಟ್ ಹಾಕಲಿಲ್ಲ. ಅಣ್ಣ ಸರ್, ನಾನು ಓಟ್ ಹಾಕಲಿಲ್ಲ ಸರ್ ಅಂತ ನಾನು ಕೇಳಿದ್ದಕ್ಕೆ, ನೀನು ಓಟ್ ಹಾಕ್ದಿದ್ರು ಪರವಾಗಿಲ್ಲ, ಮತ್ತು ನನ್ನ ಜೊತೆ ಇರಬೇಕು, ನನ್ನ ಜೊತೆಲಿ ಮಾಡ್ಕೊಂಡು ನಮಗೆ ಒಂದು ₹50 ಲಕ್ಷ ಕೆಲಸ ಕೊಟ್ಟಿದ್ದಾರೆ. ಈಗ ₹30 ಲಕ್ಷ ಕೆಲಸ ಕಾಮಗಾರಿ 3 ದಿವಸ ಆಯ್ತು ಅದು ಮುಕ್ತಾಯವಾಗಿ. ಕಾಲೋನಿಯಲ್ಲಿ 20 ಲಕ್ಷ, ನಮ್ಮ ಊರಲ್ಲಿ 30 ಲಕ್ಷ ಸಿಸಿ ರಸ್ತೆ ಹಾಕವ್ರೆ. ಇಷ್ಟು ಮಾತ್ರ ಮಾಡಿದವ್ರು ಯಾರೂ ಇರಲಿಲ್ಲ. ಸುಮಾರು ಜನ MLAಗಳಾಗವ್ರೆ, ಯಾರೂ ಮಾಡಲಿಲ್ಲ. ಆದರೆ ನಮಗೆ ನಾಗೇಶ್ ಅಣ್ಣ ಅಂತೂ ನಿಜವಾಗ್ಲೂ ಇಂಥ ರಸ್ತೆಗಳು ಅಂದರೆ ನಮ್ಮ ರಸ್ತೆಯಲ್ಲಿ ಆವಣಿಯಿಂದ ನಾವು ಕೆಂಪಾಪುರಕ್ಕೆ ಬರ್ಬೇಕಂತಂದರೆ 2 ಸಲ ಗಾಡಿ ಪಂಚರ್ ಆಗ್ತಾ ಇತ್ತು, ಹಂಗಿತ್ತು ರಸ್ತೆ. ಆದರೆ ಈಗ ಏನಾಗಿದೆ ಅಂತಂದರೆ ಇಷ್ಟು ಹುಡುಗನ ಕೇಳಿದ್ರು ಕೂಡ ಅಷ್ಟು ಬೇಗ ಬರ್ತಾನೆ, ಅಷ್ಟು ಇದು ಮಾಡಿದ್ದಾರೆ. ಈಗ ಇಲ್ಲಿ ನಡೀತಾ ಇದೆಯಲ್ಲ ಮುಂಜಾನೆ ರಸ್ತೆ, ಅದು ನಾಗೇಶ್ ಅಣ್ಣದೇ. ಈಗ ಏನು ಕಾಮಗಾರಿ ನಡೀತಿದೆಯೋ ಎಲ್ಲ ನಾಗೇಶ್ ಅಣ್ಣದ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಇಂಥ ನಾಗೇಶ್ ಅಣ್ಣ ಅಂತ ಶಾಸಕರು ನಾನು ನೋಡಿಲ್ಲ, ಇದು ನೋಡೋದು ಇಲ್ಲ. ಮತ್ತು ಶಾಸಕರಾಗಿ ಮತ್ತೆ ಏನಾದ್ರು ಶಾಸಕರಾಗಿ ಬಂದ್ರೂ ನಮ್ಮ ಮುಳಬಾಲ್ ತಾಲೂಕು ನಿಜವಾಗ್ಲೂ ಸಿಂಗ್ಪುರ್ ಮಾಡ್ತಾರೆ ಅಂತ ನನಗೆ ಒಂದು ಆಸೆ ಇದೆ. ಮಾಡೇ ಮಾಡ್ತಾರೆ. ಈಗ ಮುಳಬಾಲ್ ತಾಲೂಕಲ್ಲಿ ಅಷ್ಟು ಹೈಯೆಸ್ಟ್ ಆಗಿ ಮಾಡಿರೋ ಅಂತಂದರೆ 100 ವರ್ಷಕ್ಕೂ ಯಾರೂ ಮಾಡೋಕ್ಕಾಗಲ್ಲ. ಸುಮಾರು ಕೋಟಿಗಳು ತಂದು ನಮ್ಮ ಮುಳಬಾಲ್ ತಾಲೂಕು ಅಭಿವೃದ್ಧಿ ಮಾಡಿದ್ದಾರೆ ಅಂತಂದರೆ ಇಂಥ ಶಾಸಕ ಸಿಗ್ಬೇಕಂದ್ರೆ ನಮ್ಮ ಪುಣ್ಯ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ.